ನಕಲಿ ದಾಖಲೆ ಸೃಷ್ಟಿಸಿ 3.25 ಎಕರೆ ಪಿತೃ ಪಾರಂಪರ್ಯ ಜಮೀನು ಕಬಳಿಕೆ. ಪೊಲೀಸ್ ಪೇದೆಯ ವಿರುದ್ಧ ಗಂಭೀರ ಆರೋಪ. ಸ್ಥಳೀಯ ಪೊಲೀಸ್ ಪೇದೆ ಜೆಪಿ ರಾಮಕೃಷ್ಣ ಎಂಬುವರು ಚನ್ನರಾಯಪಟ್ಟಣ ತಾಲೂಕಿನ ಜುಟ್ಟನಹಳ್ಳಿ ಗ್ರಾಮದಲ್ಲಿ ಪಿತೃ ಪಾರಂಪರ್ಯ ಆಸ್ತಿಯನ್ನು ನಕಲಿ ದಾಖಲೆಗಳ ಮೂಲಕ ಕಬಳಿಸಿರುವುದಾಗಿ ಗ್ರಾಮದ ನಿವಾಸಿ ಪುಟ್ಟರಾಜು ಉರ್ಫ್ ಪುಟ್ಟಸ್ವಾಮಿ ಅವರು ಗಂಭೀರ ಆರೋಪವನ್ನು ಹೊರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ನಮ್ಮ ತಂದೆಯವರು ಪರಿಶ್ರಮಪಟ್ಟು ಸಂಪಾದನೆ ಮಾಡಿದ 3.25 ಎಕರೆ ಜಮೀನನ್ನು ರಾಮಕೃಷ್ಣ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ. ಕಳೆದ 21 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದೇನೆ. ಎಸ್ಸಿ ಕೋರ್ಟ್ ಹಾಗೆಯೇ ಸಿವಿಲ್ ಕೋರ್ಟ್ ಸೇರಿದಂತೆ ವಿವಿಧ ನ್ಯಾಯಾಲಯಗಳಲ್ಲಿ ನನ್ನ ಪರವಾಗಿ ಆದೇಶ ಬಂದಿದ್ರೂ ಜಮೀನನ್ನ ಹಸ್ತಾಂತರ ಮಾಡದೆ ಒಂದಲ್ಲೊಂದು ರೀತಿಯಲ್ಲಿ ತೊಂದರೆಯನ್ನ ನೀಡಲಾಗ್ತಾ ಇದೆ ಎಂದು ಅವರು ತಿಳಿಸಿದರು. ನ್ಯಾಯಾಲಯವು ಪಹಣಿ ಮಾಡಿಕೊಡುವಂತೆ ಸ್ಪಷ್ಟ ಆದೇಶ ನೀಡಿದರೂ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿ, ಕಂದಾಯಾಧಿಕಾರಿ ಹಾಗೂ ತಹಸೀಲ್ದಾರ್ ಹಣದ ಆಮಿಷಕ್ಕೆ ಒಳಗಾಗಿ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಾರೆ ಎಂದು ದೂರಿದರು. ನ್ಯಾಯಾಲಯದ ಆದೇಶವೇ ಇದ್ರೂ ಕಾರ್ಯಗತಗೊಳಿಸದಿರುವುದು ಆಡಳಿತದ ನಿರ್ಲಕ್ಷ್ಯವನ್ನ ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ಕಂದಾಯ ಸಚಿವರು ಹಾಗೂ ಮೇಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ. ಆದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ನನ್ನದೇ ಸಮಸ್ಯೆ ಅಲ್ಲ, ಗ್ರಾಮದಲ್ಲಿ 16 ಎಕರೆ ಜಮೀನನ್ನ ನಕಲಿ ದಾಖಲೆಗಳ ಮೂಲಕ ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ. ಸಮುದಾಯ ಭವನ ಹಾಗೂ ಶಾಲೆಯ ಜಾಗವನ್ನ ಒತ್ತುವರಿ ಕೂಡ ಮಾಡಲಾಗಿದೆ ಎಂದು ಗಂಭೀರವಾಗಿ ಆರೋಪವನ್ನ ಮಾಡಿದರು. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ವ್ಯಕ್ತಿಯೇ ಕಾನೂನು ಉಲ್ಲಂಘನೆ ಮಾಡಿದರೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವುದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸುಮಾರು 30 ಪಹಣಿಗಳನ್ನು ಅಕ್ರಮವಾಗಿ ಹೊಂದಿರುವ ಬಗ್ಗೆ ತನಿಖೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದರು. ಈ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ತಮ್ಮ ಪಿತೃ ಪಾರಂಪರ್ಯ ಆಸ್ತಿಯನ್ನ ವಾಪಸ್ ನೀಡಬೇಕೆಂದು ಪುಟ್ಟರಾಜು ಅವರು ಮನವಿಯನ್ನ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಸಿಜಿ ರವೀಶ್ ಕುಮಾರ್ ಹಾಗೆಯೇ ಅಣ್ಣಪ್ಪಗೌಡ, ಜಿಲ್ಲಾಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ತಿಮ್ಮಪ್ಪಗೌಡ, ಸುಂದರರಾಜ್ ಹಾಗೂ ಸುನಿಲ್ ಉಪಸ್ಥಿತರಿದ್ದರು. ಪಾರದರ್ಶಕ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ತಂದೆಗೆ ಬಂದು ಕೂಡ ಹುಟ್ಟಿದವರು ಒಬ್ಬರು ಪುಟ್ಟಯ್ಯ ಅಂತ ಚಿಕ್ಕಪ್ಪ ಸರ್ ಅವರು. ಇದು ನಮ್ಮ ತಂದೆಗೆ ಬಂದು 6 ಜನ ಮಕ್ಕಳು ಸರ್, 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಇವರು ಇಲ್ಲಿ ಕಿತ್ತುತನ ಬಡತನದಿಂದ ಒಂದು ಉದ್ಯೋಗ ಆರಿಸ್ಕೊಂಡು ಬಂದು ಊಟಿಗೆ ಹೋಗಿ ನೆಲೆಸಿದ್ರು ಸರ್. ಅವರು ಅಲ್ಲಿ ಬಂದು ಜೀವನ ಮಾಡ್ಕೊಂಡು ಇದು ಮಾಡ್ತದೆ ಸರ್. ಇಲ್ಲಿ ನಮ್ಮ ಪಿತ್ರಾರ್ಜಿತ ಜಮೀನು ಬಂದು 3 ಎಕರೆ 25 ಕುಂಟೆ ಇತ್ತು ಸರ್. ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಇಬ್ಬರು ಸೇರಿಕೊಂಡು ಒಳ್ಳೆ ಒಡನಾಟ ಇಟ್ಕೊಂಡು ಕೃಷಿ ಚಟುವಟಿಕೆಗಳು ಮಾಡ್ಕೊಂಡು ಬರ್ತಾಯಿದ್ವಿ ಸರ್. 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಸರಿ ಸರ್. ನಾವೆಲ್ಲ ಚಿಕ್ಕದಾಗಿರಾಗ ಇಲ್ಲಿ ಜಾತ್ರೆ ಹುಣ್ಮೆ ಹಬ್ಬ ಎಲ್ಲ ಬರುವಾಗ ನಮ್ಮನ್ನೆಲ್ಲ ಕರ್ಕೊಂಡು 3 ದಿವಸ ಇರಿಸ್ಬಿಟ್ಟು ನಮ್ಮಲ್ಲಿ ಕರ್ಕೊಂಡು ಹೋಗ್ತಾಯಿತ್ತು ಸರ್. ಚೆನ್ನಾಗಿತ್ತು. ಮತ್ತು ನಮ್ಮ ಚಿಕ್ಕಪ್ಪಂಗೆ ಮಕ್ಕಳು ಇರಲಿಲ್ಲ ಅಂದರೆ ನಾವೇ ಮಕ್ಕಳು ತರಕ ಸಾಯ್ಕೊಂಡು ಹೆಂಗೆ ಇದು ಮಾಡ್ತಾಯಿದ್ದೆ ಸರ್. ಇಲ್ಲಿ ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ಏನಾಯ್ತು ಅಂದರೆ ಸರ್, ಇಲ್ಲಿ ಇಟ್ಟಿಗೆ ಬಟ್ಟಿಗೆ ಒಬ್ಬ ಬಂದುಬಿಟ್ಟಿತ್ತು. ಅವನು ಇಲ್ಲೇ ಇದ್ಕೊಂಡ್ಬಿಟ್ಟು ನಮಗೆ ಗೊತ್ತಿಲ್ದಲೇ ನಮ್ಮ ಚಿಕ್ಕಪ್ಪನ ಆಸ್ತಿನೂ ಕಬಳಿಸ್ಕೊಂಡು, ನಮ್ಮ ತಂದೆದು ಆಸ್ತಿನ ಕಬಳಿಸ್ಕೊಂಡು ಅವರ ತಿಮ್ಮಮ್ಮ ಹೆಸರಿಗೆ ಖಾತೆ ಮಾಡ್ಕೊಂಡಿದ್ದಾನೆ ಸರ್. ಇದು ಆಯಿತಾ, ಇದು ನಮಗೆ ಅರಿವಿಗೆ ಬಂದಿರಲಿಲ್ಲ ಸರ್. ಇದು ಅರಿವಿಗೆ ಬಂದಿತ್ತಿರಲಿಲ್ಲ. ಇವಾಗ ಅವನು ಬಂದು ಬೋರ್ಜರಿ ಇವರು ತಂದೆನೇ ಪುಟ್ಟಯ್ಯಗೆ ಮಕ್ಕಳಿಲ್ದಾರೆ, ಇವನೇನು ಮಾಡಿದ್ದಾನೆ, ಪುಟ್ಟಯ್ಯ ಮಗಂತ ಹೇಳ್ಕೊಂಡ್ಬಿಟ್ಟು ಸರ್ಕಾರಿ ನೌಕರಿ ಕಿಟ್ಕೊಂಡಿದ್ದಾನೆ ಸರ್. ಇವಾಗ ಅವನು ಬಂದು ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಇದ್ದಾನೆ ಸರ್. ಇವನಿಂದ ನಮಗೆ ಭಾಳ ತೊಂದರೆಗಳು ಕೊಡ್ತಾನೆ. ನನ್ನ ಜಮೀನಿಗೆ ಪ್ರವೇಶ ಮಾಡೋಕ್ಕೂ ಪ್ರವೇಶ ಆಗ್ತಾಯಿಲ್ಲ. ಇದಕ್ಕೆಲ್ಲ ನಾವು ಏನು ಮಾಡಿದ್ದೀವಿ ಅಂದರೆ, ನಾವು ಕೋರ್ಟ್ ಮುಖಾಂತರ ಕಾನೂನು ರೀತಿಯಲ್ಲಿ ಹೋಗೋಣ ಅಂತ ಹೇಳ್ಕೊಂಡು ಕೋರ್ಟಲ್ಲಿ ಬಂದು ನಾವು ಬಂದು ದಾವ ಹೂಡಿದ್ವಿ ಸರ್. ಇದರಲ್ಲಿ ಏನಾಗಿದೆ ಅಂದರೆ, ನಮಗೆ 2014 ಬಂದು ತಾಲೂಕು ತಹಸೀಲ್ದಾರ್ ಕಡೆಯಿಂದ ಆದೇಶ ಆಗಿದೆ ಸರ್. ಇದು ನಮಗೆ ನಮ್ಮ ಪರವಾಗಿ ಆದೇಶ ಆಗಿದೆ ಸರ್. ಅದನ್ನು ಇದು ಲೆಕ್ಕಕ್ಕೆ ಅಪೀಲ್ ಎಲ್ಲ ಹೋಗಿ ತೊಂದರೆ ಕೊಡ್ತಾರೆ. ನಮಗೆ ಬಂದು ಜಮೀನಿಗೆ ನಮ್ಮ ಕೊಡ್ದಲೇ ಬಂದು ದಬ್ಬಾಳಿಕೆ ಮಾಡಿಕೊಂಡು ಅವರು ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಕರ್ಸ್ಕೊಂಡು ಬಂದು ನಮಗೆ ಹೊರಗಡೆಗೆ ಆಗ್ತಾಯಿದ್ದಾರೆ ಸರ್. ತುಂಬ ತೊಂದರೆಗಳು ಕೊಟ್ಟದ್ದು. ಅದನ್ನು ಇದು ಮಾಡ್ಕೊಂಡು ನಾವು ಏನು ಮಾಡಿದ್ವಿ, AC ಕೋರ್ಟಿಗೆ ಬಂದು ಕೇಸ್ ಹಾಕಿದ್ವಿ ಸರ್. ಅದರಲ್ಲಿ ನಮ್ಮ ಪರವಾಗಿ ಆದೇಶ ಆಗಿದೆ ಸರ್. ಆವಾಗಲೂ ನಮಗೆ ಬಂದು ಜಮೀನು ಬಿಟ್ಟು ಕೊಟ್ಟಿಲ್ಲ ಸರ್. ನಮಗೆ ಇವ್ರದ್ದು ಏನು ವಾದನ, ಇವರು ನಮ್ಮ ಮರಿಯಪ್ಪಂಗೆ ಮಕ್ಕಳೇ ಇಲ್ಲ, ಇವ್ರು ಯಾರೋ ಬೇರೆಯವರು ಬಂದು ಇದು ಮಾಡ್ಕೊಂಡು ಹೇಳ್ಕೊಂಡು ಬಿಟ್ಟು ಇವನು ಬಂದು ವಾದ ಮಾಡ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ದಾನೆ ಸರ್. ಅದನ್ನು ಮೀರಿ ಬಂದು ನಾವು ಏನು ಮಾಡಿದ್ವಿ, ಸಿವಿಲ್ ಕೋರ್ಟಿಗೆ ಬಂದು ನಾವು ಕೇಸ್ ಹಾಕಿದ್ದೀವಿ ಸರ್. ನಾವು ಸಿವಿಲ್ ಕೋರ್ಟಲ್ಲಿ ನಮ್ಮ ಪರವಾಗಿ ಆದೇಶ ಆಗಿದೆ. ಆದರೂ ಸಗತ ಇಲ್ಲಿನ ತನಕ ನಾವು ಬಂದು ಅರ್ಜಿ ಖಾತೆ ಮಾಡಿಕೊಡಿ ಅಂತ 4ನೇ ತಾರೀಕು ಆದೇಶ ಆಗಿದೆ ಸರ್. 4/6/25 ನಾವು ಬಂದು 30ನೇ ತಾರೀಕಿಗೆ ಬಂದು ನಾವು ಬಂದು ಅರ್ಜಿ ಹಾಕಿದ್ದೀವಿ, ಖಾತೆ ಪಾಣಿ ಮಾಡಿಕೊಡಿ ಅಂತ.
ಇವತ್ತಿಗೆ 8 ತಿಂಗಳಾಗಿದೆ, ಇಲ್ಲಿ ತಗೊಬಂದು ಪಾನಿ ಕುಂಡಿಸಿ ಕೊಟ್ಟಿಲ್ಲ ಸರ್. ತಹಸೀಲ್ದಾರ್ ಒಂದೊಂದು ಕತೆ ಹೇಳ್ಕೊಂಡು ಈ ತಹಸೀಲ್ದಾರು ಹಾರಗಿ ನಾಡ ಕಚೇರಿ ಇವರೆಲ್ಲ ಏನು ಮಾಡ್ಕೊಂಡು ಒಂದು ಗುಂಪು ಕಟ್ಕೊಂಡು ನಮಗೆ ವಂಚನೆ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಭಾಳ ತೊಂದರೆಗಳು ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ.